ನಮಸ್ತೆ ಕರುನಾಡು. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ವಿಶ್ರೀ ವಾಹಿನಿ. ನಾನು ನಿಮ್ಮ ವಿದ್ಯಾಶ್ರೀ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ 2 ಸಿಂಪಲ್ ಆಗಿ ಮಾಡ್ಕೊಳ್ಳೋಂಥ ಸ್ನ್ಯಾಕ್ ರೆಸಿಪಿ. ಯಾವುದಪ್ಪ ಅಂತಂದರೆ ಸ್ವೀಟ್ ಕಾರ್ನ್ ಸ್ಟಿಕ್ ಮತ್ತು ಸ್ವೀಟ್ ಕಾರ್ನ್ ಪಕೋಡ. ಇಲ್ಲಿ ನಾನು 2 ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ಇದರಲ್ಲಿ ಒಂದನ್ನು ನಾವು ಸ್ವೀಟ್ ಕಾರ್ನ್ ಪಕೋಡಾಗಿ ಯೂಸ್ ಮಾಡೋಣ, ಮತ್ತು ಇನ್ನೊಂದನ್ನು ಸ್ವೀಟ್ ಕಾರ್ನ್ ಸ್ಟಿಕ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ಚಳಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಈವ್ನಿಂಗ್ ಟೈಮಲ್ಲಂತೂ ತುಂಬ ಚಳಿನೇ ಆಗ್ತಾ ಇರುತ್ತೆ, ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ನಾವು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀವಿ ಅಲ್ಲ, ಅದನ್ನು ಕಟ್ ಮಾಡಿಕೊಂಡು ಆ ಟೂತ್ ಪಿಕ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡು ಟೂತ್ ಪಿಕ್ಸ್ನ ಚುಚ್ಕೋತಾ ಇದ್ದೀನಿ. ಈ ಥರ ಟೂತ್ ಪಿಕ್ನ ಚುಚ್ಕೊಂಡು ಮತ್ತು ಚಾಕು ಸಹಾಯದಿಂದ ಅದನ್ನು ಬಿಡಿಸ್ಕೋಬೇಕಾಗತ್ತೆ. ಒಂದೊಂದಾಗಿ ಒಂದನ್ನು ಬಿಡಿಸ್ಕೊಂಡ್ರೆ ಸಾಕು ಈ ಥರ ಚಾಕು ಸಹಾಯದಿಂದ. ಅದಾದಮೇಲೆ ಕೈಯಲ್ಲೇ ಆರಾಮಾಗಿ ಬಂದುಬಿಡುತ್ತೆ. ನೋಡಿ, ಟೂತ್ ಪಿಕ್ಸ್ ಚುಚ್ಚಿರೋದಕ್ಕೆ ಈ ಥರ ಚೆನ್ನಾಗಿ ಬರ್ತಾ ಇದೆ. ಫುಲ್ ಬಂದುಬಿಡುತ್ತೆ ಅದು ಪೂರ್ತಿನೂ ಲೈನು. ಇದೇ ಥರ ಎಲ್ಲ ಲೈನ್ಸ್ನ ನಾವು ಬಿಡಿಸ್ಕೊಂಬಿಡೋಣ. ಈಗ ಒಂದೊಂದಾಗಿ ಈಸಿಯಾಗಿ ಕೈಯಲ್ಲೇ ಬಂದುಬಿಡುತ್ತೆ. ನೋಡಿ ಈ ಥರ ಇವಾಗ ನೋಡಿ ಒಂದು ಲೈನ್ ಪೂರ್ತಿ ಇದೇ ಥರ ಬಂದುಬಿಡುತ್ತೆ. ಅಕಸ್ಮಾತ್ ಬಂದಿಲ್ಲ, ಲೈನಾಗಿ ಬರಲಿಲ್ಲ, ಎರಡೆರಡು ಉಳ್ಕೊಳ್ತು ಅಂತಂದಾಗ ಮತ್ತೆ ಅದೇ ಸ್ಟಿಕ್ಸ್ಗೆ ನಾವು ಚುಚ್ಕೋಬೋದು, ಏನು ತೊಂದರೆ ಇಲ್ಲ. ಆರಾಮಾಗಿ ಅದೇ ಥರ ಚುಚ್ಕೊಂಡ್ರೆ ಆಗೋಯ್ತು. ಇವಾಗ ಇದೇ ಥರ ಎಲ್ಲದನ್ನು ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ನಾವು ಎತ್ತಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ನೀರು ಕಾಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಆ ಚುಚ್ಕೊಂಡಿರೋ ಸ್ಟಿಕ್ಸ್ದನ್ನ ಹಾಕ್ಕೊಬೇಕು. ಕಾರ್ನು ಬ್ಲಂಚ್ ಮಾಡ್ಕೊಳ್ಬೇಕು ಒಂದು 5 ಮಿನಿಟ್ಸು. ಇದು ರೆಡಿ ಆಗ್ತಿರಲಿ, ಅಷ್ಟೊತ್ತಿಗೆ ನಾವು ಪಕೋಡ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಬಿಡಿಸಿಟ್ಕೊಂಡಿರೋ ಕಾರ್ನ್ ಕಡಲೆ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟು 3 ಸ್ಪೂನು ಮತ್ತು ಅಕ್ಕಿ ಹಿಟ್ಟು 2 ಸ್ಪೂನು. ಖಾರ ಪುಡಿ ಸ್ವಲ್ಪ ಒಂದು 1/4 ಚಮಚ ಅಂತಲೇ ಇಟ್ಕೊಳ್ಳಿ. ನಿಮ್ಮ ಖಾರ ಯಾವ ಥರ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಪಕೋಡ ಹಿಟ್ಟು ರೆಡಿನೇ ಆಗೋಗ್ಬಿಡತ್ತೆ. ಇದು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು, ರೆಡಿಯಾಗಿ ಹೋಗ್ಬಿಡುತ್ತೆ. ಇವಾಗ ನೀರು ಹಾಕ್ಕೊಂಡ್ರೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇನ್ನು ಆ ಕಡೆ ಬ್ಲಂಚ್ ಮಾಡೋಕ್ಕೆ ಇಟ್ಕೊಂಡಿದ್ವಿ ಅಲ್ವಾ, ಕಾರ್ನ್ ಅದು ಸ್ಟಿಕ್ಕಿಗೆ ನಾನು ಚುಚ್ಚಿಟ್ಕೊಂಡಿದ್ದೆ ಅಲ್ವಾ, ಅದು ಎಲ್ಲ ಬೆಂದಿದೆ. ಇವಾಗ 5 ಮಿನಿಟ್ಸ್ ಆಗಿದೆ. ಅದನ್ನು ಇವಾಗ ಸೋಸ್ಕೊಳ್ತಾ ಇದ್ದೀನಿ. ಈ ಬ್ಲಂಚ್ ಮಾಡ್ಕೊಂಡಿರೋ ಕಾರ್ನ್ಸ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು, ಇದೊಂದು ಸ್ವಲ್ಪ ಬಿಸಿನೇ ಇದೆ, ಅದಕ್ಕೆ ಜಾಸ್ತಿ ಏನು ಅಂದರೆ ಕಾರ್ನ್ಗೆ ನೀರು ಹಾಕೋದು ಬೇಕಾಗಲ್ಲ. ಕಾರ್ನ್ಫ್ಲೋರ್ಗೆ ಇದು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ಮೈದಾ ಹಿಟ್ಟು ಮತ್ತು 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಮತ್ತು 1/4 ಚಮಚ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೇನು ಜಾಸ್ತಿ ನೀರು ಬೇಕಾಗಲ್ಲ. ಇದು ಬೋಂಡಾ ಬಜ್ಜಿ ಥರ ಕನ್ಸಿಸ್ಟೆನ್ಸಿಲಿ ಏನು ಮಾಡ್ಕೊಳ್ಳೋದು ಬೇಕಾಗಲ್ಲ. ಅದು ಸುಮ್ಮನೆ ಕಾರ್ನ್ ಅದಕ್ಕೆ ಸ್ಟಿಕ್ ಆಗಿದ್ದರೆ ಸಾಕು, ಅಂಟ್ಕೊಂಡಿದ್ರೆ ಸಾಕು. ಈ ರೆಸಿಪಿ ಅಂತೂ ಚಿಕ್ಕ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಮನೇಲಿ ಮಕ್ಕಳು ಚಿಕ್ಕ ಮಕ್ಕಳೇ ಇದ್ದರೆ ನೀವು ಒಮ್ಮೆ ಟ್ರೈ ಮಾಡಿ. ತುಂಬಾ ಇಷ್ಟಪಟ್ಟು ಕುರ್ಕುರೆ ಎಲ್ಲ ತಿಂತಾರಲ್ಲ, ಅದೇ ಥರ ತಿಂತಾರೆ. ಇವಾಗ ಸ್ಟವ್ ಇಟ್ಕೊಂಡು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊಂಬಿಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಮೋಟಿವೇಶನ್ ಬರುತ್ತೆ ಇನ್ನೂ ಒಳ್ಳೆ ರೆಸಿಪಿ ಮಾಡೋದಕ್ಕೆ. ಈಗ ಎಣ್ಣೆ ಕಾಯ್ದಿದೆ, ಇದಕ್ಕೆಲ್ಲ ನಾವು ಕಾರ್ನ್ಸ್ ಹಾಕ್ಕೊಳ್ತಾ ಇದ್ದೀವಿ, ಪಕೋಡ ಹಾಕ್ಕೊಳ್ತಾ ಇದ್ದೀನಿ. ಇದು ಫಸ್ಟ್ ಹಾಕ್ಕೊಂಡಿದ್ದೆಲ್ಲ ಬೆಂದ್ಬಿಟ್ಟಿತ್ತು. ಕಲರ್ ನೋಡಿ ಈ ಥರ ಚೇಂಜ್ ಆಗಿದೆ. ಆಮೇಲೆ ಅದನ್ನು ಹಂಗೆ ಬಿಟ್ಟರೆ ಸೀದೋಗ್ಬಿಡುತ್ತೆ ಅಂತ ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಯೆಲ್ಲೋ ಕಲರಿಂದ ಹಾಕಿದಾಗ ಯೆಲ್ಲೋ ಕಲರ್ ಇತ್ತಲ್ಲ, ಆ ಕಲರಿಂದ ಸ್ವಲ್ಪ ಬ್ರೌನ್ ಕಲರ್ಗೆ ಚೇಂಜ್ ಆಗಿದೆ ಅಲ್ವಾ ಈ ಪಕೋಡ ಎಲ್ಲ. ಈ ಥರ ಕಲರ್ ಬಂದರೆ ಮತ್ತೆ ಅಲ್ಲಿ ಬಬಲ್ಸ್ ಬರ್ತಾ ಇರುತ್ತೆ ಅಲ್ವಾ ಎಣ್ಣೆಯಲ್ಲಿ, ಆ ಬಬಲ್ಸ್ ಎಲ್ಲ ಹೋದರೆ ಇದು ಬೆಂದಿದೆ ಅಂತ ಅರ್ಥ. ಈ ಪಕೋಡಾಸ್ ಎಲ್ಲ ಆಯಿತು, ರೆಡಿ ಆಯಿತು, ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಆನಿಯನ್ ಪಕೋಡ, ಮಶ್ರೂಮ್ ಪಕೋಡ, ಅದು ಇದು ಎಲ್ಲ ಟ್ರೈ ಮಾಡಿರ್ತೀರ. ಈ ಥರ ಕಾರ್ನ್ ಪಕೋಡ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಇವಾಗ ಎಲ್ಲದನ್ನು ಬೆಂದಿದೆ, ಎಲ್ಲದನ್ನು ನೋಡಿ ಒಂದೇ ಕಲರ್ ಆಗಿದೆ, ಒಂದೇ ಬ್ರೌನ್ ಕಲರ್ ಆಗಿದೆ. ಇದನ್ನೆಲ್ಲ ಎತ್ತಿಟ್ಕೊಂಬಿಡೋಣ. ಇದಾದಮೇಲೆ ಇವಾಗ ನಾವು ಈ ಕಾರ್ನ್ ಸ್ಟಿಕ್ಸ್ ನಾವು ಮಾಡ್ಕೊಂಡಿದ್ವಿ ಅಲ್ವಾ, ಆ ಸ್ಟಿಕ್ಸ್ನೆಲ್ಲ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಯೆಲ್ಲೋ ಕಲರಿಂದ ಒಂದು ಸ್ವಲ್ಪ ಡಾರ್ಕ್, ತುಂಬ ಡಾರ್ಕ್ ಅಲ್ಲ, ಆದರೂ ಒಂದು ಬ್ರೌನ್ ಕಲರ್ಗೆ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಅಲ್ವಾ. ಇದು ಯಾವ ಥರ ಇರುತ್ತೆ ಅಂತಂದರೆ ಮಕ್ಕಳು ಕುರ್ಕುರೆ ಎಲ್ಲ ತಿಂತಾರಲ್ಲ, ಅದೇ ಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ದೊಡ್ಡವರು ಅಷ್ಟೇ, ಮಕ್ಳ ಥರನೇ ಇವಾಗ ದೊಡ್ಡವರು ಎಲ್ಲ ತಿಂತಾರೆ ಅಲ್ವಾ. ಅದೇ ಹೊರಗಡೆ ಹೋಗಿ ಸ್ನ್ಯಾಕ್ಸ್ ತಿನ್ನೋದಕ್ಕಿಂತ ಈ ಥರ ಮನೇಲೇ ಮಾಡಿಕೊಂಡು ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನನ್ನ ರೆಸಿಪೀಸ್ ಯಾರಿಗೆಲ್ಲ ಇಷ್ಟ ಆಗ್ತಾಯಿದೆ ದಯವಿಟ್ಟು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೀವುಗಳು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೊಂದು ಶ್ಯೂರಿಟಿ ಸಿಗುತ್ತೆ, ಮೋಟಿವೇಶನ್ ಸಿಗುತ್ತೆ. ನಾನು ಇನ್ನೂ ಯೂಟ್ಯೂಬಲ್ಲಿ ಒಳ್ಳೆ ರೆಸಿಪೀಸ್ನ ಹಾಕಬೇಕು, ಅಪ್ಲೋಡ್ ಮಾಡಬೇಕು ಅಂತ ಒಂದು ಹುಮ್ಮಸ್ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವಾಗ ಮಕ್ಳಿಗೆ ಕೊಡ್ತಾಯಿದ್ದೀನಿ. ನನ್ನ ಮಕ್ಕಳು ಹೋಮ್ವರ್ಕ್ ಮಾಡ್ತಾಯಿದ್ರು. ಹಾಗೆಯೇ ಅದನ್ನು ತಿಂತಾರೆ ನೋಡಿ ಯಾವ ಥರ ಅವ್ರ ರಿಯಾಕ್ಷನ್ ಇರುತ್ತೆ ಅಂತ. ನನ್ನ ಚಿಕ್ಕ ಮಗಳಿಗಂತೂ ತುಂಬಾ ಇಷ್ಟ ಆಯಿತು. ದೊಡ್ಡವಳು ಯಾಕೋ ಸ್ಯಾಡ್ ಆಗಿದ್ದಾಳೆ. ಧನ್ಯವಾದಗಳು ಎಲ್ರಿಗೂ.